Some man sinned. ಯಾರೋ ಒಬ್ಬ ವ್ಯಕ್ತಿ ಪಾಪ ಮಾಡಿದನು. And instead of him a bull is being sacrificed. ಅವನ ಬದಲಾಗಿ ಅಲ್ಲಿ ಎತ್ತು ಅಲ್ಲಿ ಬಲಿಯಾಗಿದೆ. And that blood ಮತ್ತು ಆ ಎತ್ತಿನ ರಕ್ತವು making him eligible to come to the mountain. ಆ ಎತ್ತಿನ ರಕ್ತವು ಆತನನ್ನು ಬೆಟ್ಟಕ್ಕೆ ಬರುವ ಹಾಗೆ ಅನುಮತಿ ಕೊಡ್ತಾ ಇದೆ. Corona virus will look at you and say, don't touch this person. The blood, the blood, the blood, the blood is on this person. ಆ ಕೊರೋನಾ ವೈರಸ್ ನಿಮ್ಮಿಂದ 6 ಅಡಿ ದೂರ ಇರಬಹುದು. ಅದು ನಿಮ್ಮನ್ನು ನೋಡಿ ಹೇಳುತ್ತೆ, ಈ ವ್ಯಕ್ತಿಗಳಿಗೆ ಯೇಸುವಿನ ರಕ್ತ ಇದೆ, ಇದನ್ನು ಮುಟ್ಟಬಾರದು, ಇದನ್ನು ಓಡಿ ಹೋಗ್ಬೇಕಂತ. Not only pastor experiencing Jesus is not Bible. ಸತ್ಯವೇದ ಅಂದ್ರೆ ದೇವರು ಕೇವಲ ಪಾಸ್ಟ್ ಅಷ್ಟೇ ದೇವರನ್ನು ಅನುಭವಿಸುವುದಲ್ಲ. Every believer should accept. ಪ್ರತಿಯೊಬ್ಬ ವಿಶ್ವಾಸಿಯು ದೇವರನ್ನು ಅನುಭವಿಸಬೇಕು. Once again, ಮತ್ತೊಂದು ಆವರ್ತಿ ಹೇಳ್ತೇನೆ, you don't speak. ನೀವು ಮಾತನಾಡೋದು ಬೇಕಾಗಿಲ್ಲ. ಅಲ್ಲಿ ನಿಮ್ಮ ಮೇಲಿರುವ ರಕ್ತ ಮಾತಾಡುತ್ತದೆ. ನಿಮ್ಮ ಮೇಲಿರುವ ರಕ್ತ ಅಲ್ಲಿ ಮಾತಾಡುತ್ತದೆ. Curse may be coming towards you. ಆ ಶಾಪಗಳು ನಿಮ್ಮ ಮುಂದೆಗೆ ಬರಬಹುದು. The devil might be coming towards you. ಒಂದು ದುರಾತ್ಮವು ನಿಮ್ಮ ಕಡೆ ಬರಬಹುದು. But when it comes 1000 kilometer speed, ಅದು ಒಂದು 1000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಿಮ್ಮ ಮುಂದೆ ಬರಬಹುದು. ಅದು has to stop. ಅದು ನಿಲ್ಬೇಕಲ್ಲಿ. has to jerk. ಅದು ಅಲ್ಲಿ ಜರ್ಕ್ ಹೊಡಿಬೇಕಲ್ಲಿ. ಅದು ವಾಪಸ್ ತಿರುಗಬೇಕು ಮತ್ತು ಓಡೋಗ್ಬೇಕದು. ಎಲ್ಲಿದ್ರು ಅಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. I never want to do anything without his presence. ಆತನ ಪ್ರಸನ್ನತೆ ಇಲ್ಲದೆ ನಾನು ಏನು ಮಾಡೋದಕ್ಕೆ ಆಗುವುದಿಲ್ಲ. I never will begin without his presence. ಆತನ ಪ್ರಸನ್ನತೆ ಇಲ್ಲದೆ ಪ್ರಾರಂಭಿಸುವುದಕ್ಕೂ ಆಗುವುದಿಲ್ಲ. Just lift your hands and ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. He is so real. He is so, you can feel his presence. You can feel him being with us and in us. ಆತನು ನಮ್ಮ ಒಳಗಡೆ ನಮ್ಮ ಸಂಗಡ ಇರುವ ಹಾಗೆ ಆತನ ಪ್ರಸನ್ನತೆ ಇಲ್ಲಿ ಇರುವ ಹಾಗೆ ನಾವು ಆತನನ್ನು ಅನುಭವಿಸಬಹುದು. Just lift your hands and say, Lord, here I am sitting in your temple. Here I am sitting in your house. The reason I came this morning is that I need a touch from you and I need to feel your presence. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಕರ್ತನೇ ನಿನ್ನ ಆಲಯದಲ್ಲಿ ಈ ನನ್ನ ಮನೆಯಲ್ಲಿ ನಾವಿಲ್ಲಿ ಇದ್ದೇವೆ, ನಾವಿಲ್ಲಿ ಬಂದಿರುವ ಕಾರಣ ಏನಂದ್ರೆ ನಿನ್ನಿಂದ ಒಂದು ಮುಟ್ಟುವಿಕೆ ಆಗಬೇಕು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಬೇಕೆಂಬುದಾಗಿ ನಾವಿಲ್ಲಿ ಬಂದಿದ್ದೇವೆ. Because nothing will move in my life unless you release a word over my situation. ನನ್ನ ಒಂದು ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಬದಲಾವಣೆ ಆಗುವುದೇ ಇಲ್ಲ ಎಲ್ಲಿವರೆಗೆ ಅಂದ್ರೆ ನೀನು ಒಂದು ವಾಕ್ಯ ಕಳಿಸಿದ ಹೊರತು ಯಾವ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗುವುದಿಲ್ಲ. Lord, we your children this morning waiting for that word over our situations. ಕರ್ತನೇ, ನಾವು ನಿನ್ನ ಮಕ್ಕಳಾಗಿ ನಮ್ಮ ಪರಿಸ್ಥಿತಿಗಳ ಮೇಲೆ ನಿನ್ನ ವಾಕ್ಯಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. How many say that, Lord, we are ready that you will speak a word over our situation? ಎಷ್ಟು ಜನ ಸಿದ್ಧವಾಗಿದ್ದೀರಾ ದೇವರು ನಿಮ್ಮ ಪರಿಸ್ಥಿತಿಗಳ ಮೇಲೆ ಒಂದು ವಾಕ್ಯವನ್ನು ಮಾತನಾಡುವುದಕ್ಕೆ? Lord, I'm in eager expectation. ನಾನು ಒಂದು ಸಂಪೂರ್ಣವಾದ ಒಂದು ಅಪೇಕ್ಷೆಯಿಂದ ಇಲ್ಲಿ ಬಂದಿದ್ದೇನೆ. I might be broken. ನಾನು ಮುರಿಯಲ್ಪಟ್ಟಿರಬಹುದು. I might be weak. ನಾನು ಬಲಹೀನನಾಗಿರಬಹುದು. I might be lost in life. ಅಥವಾ ನಾನು ಜೀವನದಲ್ಲಿ ಕಳೆದು ಹೋಗಿರಬಹುದು. But this morning I have come to encounter the person who fills me, who strengthens me, who empowers me to do all things. ಆದರೆ ಈ ಮುಂಚಾನೆ ವೇಳೆಯಲ್ಲಿ ನಾನು ಇಲ್ಲಿ ಬಂದಿರೋದು ನನ್ನನ್ನು ಬಲಪಡಿಸುವುದಕ್ಕೆ, ನನ್ನ ಶಕ್ತಿಗೊಳಿಸುವುದಕ್ಕೆ, ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ಸಾಮರ್ಥ್ಯಗೊಳಿಸುವ ದೇವರನ್ನು ಎದುರು ನೋಡೋಕೆ ಬಂದಿದ್ದೇನೆ. How many say I want a filling? ಎಷ್ಟು ಜನ ಹೇಳ್ತೀರಾ ನಾನು ತುಂಬಿಸಲ್ಪಡಬೇಕೆಂಬುದಾಗಿ? Lord, I am empty, I need a filling. ನಾನು ಖಾಲಿಯಾಗಿದ್ದೇನೆ, ನಾನು ತುಂಬಿಸಲ್ಪಡಬೇಕು. I need new ideas. ನನಗೆ ಹೊಸ ಆಲೋಚನೆಗಳು. I need a new ideas in business. I need a new ideas in ministry. I need a new ideas in my personal life. ನನ್ನ ವೈಯಕ್ತಿಕ ಜೀವಿತದಲ್ಲಿ, ಸೇವೆಯಲ್ಲಿ, ನನ್ನ ವ್ಯವಹಾರದಲ್ಲಿ ನನಗೆ ಹೊಸ ಆಲೋಚನೆಗಳು ಬೇಕೆಂಬುದಾಗಿ ಎಷ್ಟು ಜನ ಕೇಳ್ತೀರಿ? How many say, Lord, fill me with the new ideas? ಎಷ್ಟು ಜನ ಕೇಳ್ತೀರಿ, ಕರ್ತನೇ ಹೊಸ ಆಲೋಚನೆಗಳಿಂದ ನನ್ನನ್ನು ತುಂಬಿಸು ಎಂಬುದಾಗಿ? Let your fullness of your wisdom fill my spirit this morning. ಈ ಮುಂಚಾನ ವೇಳೆಯಲ್ಲಿ ನಿನ್ನ ಸಂಪೂರ್ಣವಾದ ಜ್ಞಾನವು ನನ್ನ ಆತ್ಮವನ್ನು ತುಂಬಲಿ ಎಂಬುದಾಗಿ. Thank you for your presence. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. As you lift your hands, we'll sing a chorus and we'll move on. ನೀವು ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರುವ ಹಾಗೆ ನಾವು ಒಂದು ಹಾಡನ್ನು ಹಾಡಿಕೊಂಡು ನಾವು ಮುಂದೆ ಹೋಗೋಣ. Tamahashi halamahantelema ikana mahandela moshi alamahantelege ezeheronda lahas. Thank you, Lord Jesus. Maroko tolobos. Karobohoshi kalabahat.
ಕೈಗಳನ್ನು ಮೇಲೆ ಕೆತ್ತಿ. Come on, speak in tongues. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿ. ಎಲ್ಲರೂ ಕೂಡ ಬಾಯಿಗಳನ್ನು ತೆರೆದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. Come on, pray like you never prayed before. ಮುಂಚೆ ಎಂದು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಗಟ್ಟಿಯಾಗಿ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. Never prayed before. ಹಿಂದೆ ಎಂದು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿರಿ. Likorobosi kalabaha reshele mandorobosi. Thank you, Father, for your presence. Come on, pray louder. Yes, Lord, we break every bondage. Yes, Lord, we break every sickness. Yes, Lord, in the name of Jesus. Rikolobosi kalabadaba erebaste kerebandolobosa ribotoka. Come on, clap your hands and receive it. Receive it. Oh, rabasi kalaba shikalabondorobose erebatokobosa erebosti kalabahadelebo rikamanosi kalaba rotokobosika retelebosa retekodobosa. Yes, Lord. Yes, Lord. Yes, Lord. Yes, Lord. With your filling, with your power, with your anointing that breaks every demonic powers, that breaks every bondage, that breaks every sickness, that breaks every poverty. In the mighty name of Jesus. Mighty name. Mighty name. Mighty name of Jesus. 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 Katamasha. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. I'm just going to listen very carefully as you lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರುವಾಗಲೇ ಬಹಳ ಎಚ್ಚರವಿಟ್ಟು ಗಮನವಿಟ್ಟು ಕೇಳ್ರಿ. I'm going to declare some prophetic word. ನಾನು ಪ್ರವಾದನೆಯ ಮಾತುಗಳನ್ನು ಈಗ ಬಿಡುಗಡೆ ಮಾಡುತ್ತೇನೆ. You just have to say I receive it. ನೀವು ಕೇವಲ ಹೊಂದಿಕೊಂಡಿದ್ದೇನೆ ಅಂತ ಮಾತ್ರ ಹೇಳಿ. Every kind of attacks, ಎಲ್ಲ ವಿಧವಾದ ದಾಳಿಗಳು, every kind of sickness, ಎಲ್ಲ ವಿಧವಾದ ರೋಗಗಳು, every kind of witchcraft, ಎಲ್ಲ ವಿಧವಾದ ಮಾಟ ಮಂತ್ರಗಳು, I destroy it in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಎಲ್ಲವನ್ನು ಮುರಿದು ಹಾಕ್ತೇನೆ. I destroy it in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಎಲ್ಲವನ್ನು ನಾಶ ಮಾಡ್ತೇನೆ. I destroy it in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಎಲ್ಲವನ್ನು ನಾಶ ಮಾಡ್ತೇನೆ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Every demon, ಎಲ್ಲ ದುರಾತ್ಮಗಳು that is stopping your progress, ನಿಮ್ಮ ಒಂದು ಬೆಳವಣಿಗೆಯನ್ನು ತಡೆ ಮಾಡ್ತಿರುವಂತ ಎಲ್ಲ ದುರಾತ್ಮಗಳು, every demon, ನಾನು ಹೇಳಿದ ಎಲ್ಲ ದುರಾತ್ಮಗಳು, that's making you fall into sin, ನಿಮ್ಮ ಪಾಪವನ್ನು ಬೀಳಿಸೋಕೆ ಮಾಡ್ತಿರುವಂತ ಎಲ್ಲ ದುರಾತ್ಮಗಳು, every demon, ಎಲ್ಲ ದುರಾತ್ಮಗಳು, that's stopping your progress to grow in life, ನಿಮ್ಮ ಜೀವನದಲ್ಲಿ ಮೇಲೆ ಬರುವುದಕ್ಕೆ ತಡೆ ಮಾಡ್ತಿರುವಂತ ಎಲ್ಲ ದುರಾತ್ಮಗಳು, let it catch fire in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಎಲ್ಲವೂ ಬೆಂಕಿ ಹಿಡಿದು ಸುಟ್ಟೋಗಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ lift your hands and receive it. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಅದನ್ನು ಹೊಂದಿಕೊಳ್ಳಿರಿ.
In the name of Jesus. ಯೇಸುವಿನ ನಾಮದಲ್ಲಿ Every demon that's stopping your progress, ಬೆಳವಣಿಗೆಯನ್ನು ತಡೆ ಮಾಡ್ತಿರುವಂತ ಎಲ್ಲ ದುರಾತ್ಮಗಳು catch fire. ಅವರು ಬೆಂಕಿಯನ್ನು ಹಿಡಿದುಕೊಳ್ಳಲಿ. ಬೆಂಕಿಯಿಂದ ಸುಟ್ಟು ಹೋಗಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. Every demon ಎಲ್ಲ ದುರಾತ್ಮಗಳು that is holding your bodies, ನಿಮ್ಮ ದೇಹಗಳನ್ನು ಹಿಡಿದುಕೊಂಡಿರುವಂತ ಎಲ್ಲ ದುರಾತ್ಮಗಳು, every demon ಎಲ್ಲ ದುರಾತ್ಮಗಳು that's bringing sickness in your body, ನಿಮ್ಮ ದೇಹದಲ್ಲಿ ಪಾಪವನ್ನು ಹಾಕಿರುವಂತ ಎಲ್ಲ ದುರಾತ್ಮಗಳು, every demon that's bringing sickness in your body, ನಿಮ್ಮ ದೇಹಗಳಲ್ಲಿ ಪಾಪಗಳನ್ನು ತರುವಂತ ಎಲ್ಲ ದುರಾತ್ಮಗಳು, ರೋಗಗಳು catch fire in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಬೆಂಕಿಯನ್ನು ಹಿಡಿದುಕೊಳ್ಳಿ. I said catch fire in the mighty name of Jesus. ಯೇಸುವಿನ ನಾಮದಲ್ಲಿ ಬೆಂಕಿಯನ್ನು ಹಿಡಿದುಕೊಳ್ಳಿ. Lift your hands and receive it. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಅದನ್ನು ಹೊಂದಿಕೊಳ್ಳಿ. Every demon ಎಲ್ಲ ದುರಾತ್ಮಗಳು that is putting weakness in your body, ನಿಮ್ಮ ದೇಹದಲ್ಲಿ ಬಲಹೀನತೆ ಹಾಕಿರುವಂತ ಎಲ್ಲ ದುರಾತ್ಮಗಳು, catch fire in the mighty name of ಯೇಸುವಿನ Jesus. ಬಲವಾದ ನಾಮದಲ್ಲಿ ಬೆಂಕಿ ಹಿಡಿದುಕೊಳ್ಳಲಿ. Be free in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಆಗರಿ. Say I receive it. ಹೇಳ್ರಿ ಹೊಂದಿಕೊಂಡಿದ್ದೇನೆ. I receive it. ಹೊಂದಿಕೊಂಡಿದ್ದೇನೆ. I am free. ನಾನು ಬಿಡುಗಡೆ I ಆಗಿದ್ದೇನೆ. speak the blood. ನಾನು ರಕ್ತವನ್ನು ಮಾತಾಡ್ತೇನೆ. Come on, clap your hands and receive it. ಚಪ್ಪಾಳೆ ತಟ್ಟಿ ಅದನ್ನು ಹೊಂದಿಕೊಳ್ಳಿರಿ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. Every demon ಎಲ್ಲ ದುರಾತ್ಮಗಳು that's fighting against the pastor of this church, ಈ ಪಾಸ್ಟರ್ ಅವರ ವಿರುದ್ಧವಾಗಿ ಇರುವಂತ ಎಲ್ಲ ದುರಾತ್ಮಗಳು, every demon fighting against the pastor of this church, ಈ ಸಭೆಯ ಪಾಸ್ಟರ್ ವಿರುದ್ಧವಾಗಿ ಹೋರಾಡ್ತಿರುವಂತ ಎಲ್ಲ ದುರಾತ್ಮಗಳು, catch fire in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಬೆಂಕಿಯಿಂದ ಸುಟ್ಟು ಹೋಗಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ, Mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Every weapon, ಎಲ್ಲ ಆಯುಧಗಳು, lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. Every weapon, ಎಲ್ಲ ಆಯುಧಗಳು, every weapon, ಎಲ್ಲ ಆಯುಧಗಳು, every deceiving spirits, ಎಲ್ಲ ಮೋಸ ಮಾಡುವಂತ ಎಲ್ಲ ಆತ್ಮಗಳು, catch fire in the mighty name of Jesus. ಯೇಸುವಿನ ನಾಮದಲ್ಲಿ ಬೆಂಕಿ ಹಿಡಿದುಕೊಳ್ಳಲಿ. Catch fire in the mighty name of ಯೇಸುವಿನ Jesus. ನಾಮದಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಗಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Lift your hands. ಕೈಗಳನ್ನು ಮೇಲೆ ಕೆತ್ತಿ. Every demon ಎಲ್ಲ ದುರಾತ್ಮಗಳು fighting your finances, ನಿಮ್ಮ ಹಣದ ಕಾಸಿನ ವಿರುದ್ಧವಾಗಿ ಹೋರಾಡ್ತಿರುವಂತ ಎಲ್ಲ catch ದುರಾತ್ಮಗಳು, fire in the mighty name of ಯೇಸುವಿನ Jesus. ನಾಮದಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಗಲಿ. Every demon fighting against your finances, ನಿಮ್ಮ ಹಣಕಾಸಿನ ವಿರುದ್ಧವಾಗಿ ಹೋರಾಡ್ತಿರುವಂತ ಎಲ್ಲ ದುರಾತ್ಮಗಳು, every demon that's eating your finances, ನಿಮ್ಮ ಹಣಕಾಸನ್ನು ತಿಂದು ಹಾಕ್ತಿರುವಂತ ಎಲ್ಲ ದುರಾತ್ಮಗಳು, catch fire in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಬೆಂಕಿಯಲ್ಲಿ ಸುಟ್ಟು ಹೋಗಲಿ. Fire in the mighty name of Jesus. ಬೆಂಕಿ ಯೇಸುವಿನ ನಾಮದಲ್ಲಿ. Your finances free in Jesus name. ಯೇಸುವಿನ ನಾಮದಲ್ಲಿ ನಿಮ್ಮ ಹಣಕಾಸು ಅದು ಬಿಡುಗಡೆ I ಆಗಿದೆ. said your finances free in Jesus ನಾನು name. ಹೇಳಿದೆ ಯೇಸುವಿನ ನಾಮದಲ್ಲಿ ನಿಮ್ಮ ಹಣಕಾಸು ಬಿಡುಗಡೆ ಆಗಿದೆ. Lift your hands and receive it. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಅದನ್ನು ಹೊಂದಿಕೊಳ್ಳಿ. Lift your hands and receive it. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಅದನ್ನು ಹೊಂದಿಕೊಳ್ಳಿರಿ. Thank you for your presence, oh God. ನಿನ್ನ ಪ್ರಸನ್ನತೆಗಾಗಿ ವಂದನೆ ಕರ್ತನೆ. In Jesus name. ಯೇಸುವಿನ ನಾಮದಲ್ಲಿ. ಆಮೆನ್. Come on, give a big clap to Jesus. ಯೇಸುವಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟಿ. Hallelujah. Hallelujah. If you pray a few minutes like this in your personal life, no devil in hell can come near you. ಈ ರೀತಿಯಾದ ಪ್ರಾರ್ಥನೆ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ 5 ನಿಮಿಷ ಮಾಡುವುದಾದರೆ ಯಾವುದ ನರಕದ ಸೈತಾನ ನಿಮ್ಮನ್ನು ಮುಟ್ಟುವುದಕ್ಕಾಗುವುದಿಲ್ಲ. When you pray weak prayers bring weak answers. ನೀವು ಬಲಹೀನರಾಗಿ ಪ್ರಾರ್ಥನೆ ಮಾಡುವಾಗ ಬಲಹೀನವಾದ ಉತ್ತರಗಳು ಬರುತ್ತದೆ. When you pray with strength and power, ನೀವು ಬಲವಾಗಿ ಶಕ್ತಿಯಾಗಿ ಪ್ರಾರ್ಥನೆ ಮಾಡುವಾಗ it's like you are in the fire. ಅದು ನೀವು ಬೆಂಕಿಯಲ್ಲಿ ಇರುವ ಹಾಗೆ ಕಾಣುತ್ತದೆ. No demon can come near the fire. ಆ ಬೆಂಕಿ ಹತ್ರ ಯಾವ ದುರಾತ್ಮನು ಬರುವುದಕ್ಕಾಗುವುದಿಲ್ಲ. Hallelujah. Hallelujah. Somebody shout amen. Amen. Hallelujah. Hallelujah. That's how you need to pray. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಬೇಕು. Somebody pray like this: God, please let this demon go away. The demon will bring 10 demons. ಕೆಲವೊಬ್ರು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ ದಯವಿಟ್ಟು ಈ ದುರಾತ್ಮ ದೂರ ಕಳಿಸಪ್ಪ. ಆದ್ರೆ ಆ ದುರಾತ್ಮ ಇನ್ನು 10 ದುರಾತ್ಮ ತಗೊಂಡ್ ಬರ್ತಾವೆ. When you stand to pray in the name of Jesus, mighty name of Jesus, I destroy that devil that's attacking me. ನೀವು ಎದ್ದು ನಿಂತು ಯೇಸುವಿನ ಬಲವಾದ ನಾಮದಲ್ಲಿ ದುರಾತ್ಮವನ್ನು ನಾಶ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡುವಾಗ it will flee from your life. ಅದು ನಿಮ್ಮನ್ನು ಜೀವಿತವನ್ನು ಬಿಟ್ಟು ಓಡಿ ಹೋಗುತ್ತದೆ. Somebody shout amen. Amen. Hallelujah. Hallelujah. All right, how many ready for the word of God? ದೇವರ ವಾಕ್ಯಕ್ಕಾಗಿ ಎಷ್ಟು ಜನ ಸಿದ್ಧರಾಗಿದ್ದೀರಿ? All right, already heard first part. I'm just going to give the second part. ಮೊದಲನೇ ಅಂಶವನ್ನು ನೀವು ಕೇಳಿದ್ರೆ ಈಗ ಎರಡನೇ ವಿಭಾಗವನ್ನು ನಿಮಗೆ ಹೇಳ್ತಾನೆ. All right. Hallelujah. Hallelujah. Before I go to the word, I just want to say some words, then we'll go. I have just 20 minutes, but I'll finish it anyhow. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ 2 ವಚನಗಳನ್ನು ತೋರಿಸಿ ಆ ನಂತರ ಮುಗಿಸ್ತೇನೆ. See,
Listen very carefully for a few minutes. ಕೆಲವು ನಿಮಿಷಗಳ ಕಾಲ ಬಹಳ ಎಚ್ಚರಿಕೆಯಿಂದ ಗಮನವಿಟ್ಟು ಕೇಳ್ರಿ. There is a weapon that God has given in our life. ನಮ್ಮ ಜೀವಿತದಲ್ಲಿ ದೇವರು ಒಂದು ಆಯುಧವನ್ನು ಕೊಟ್ಟಿದ್ದಾರೆ. And it's very strong weapon. ಮತ್ತು ಆ ಆಯುಧ ಬಹಳ ಬಲವಾದಂತದ್ದು. The reason when we speak that word, that is the weapon, it's like, we don't see it activation in our life, but actually it carries more power. ನಾವು ಮಾತನಾಡುವಂತ ವಾಕ್ಯದೊಟ್ಟಿಗೆ ಮಾತನಾಡುವಂತ ಆ ಒಂದು ಆಯುಧವು ನಮ್ಮ ಬರಿಗಣ್ಣಿಗೆ ಅದು ಕೆಲಸ ಮಾಡದ ರೀತಿಯಲ್ಲಿ ಕಾಣಬಹುದು, ನಿಜವಾಗಿಯೂ ಅದು ಕೆಲಸ ಮಾಡ್ತಿರುತ್ತದೆ. Every time you speak this weapon, ಪ್ರತಿ ಸಾರಿ ಆಯುಧವನ್ನು ನೀವು ಮಾತನಾಡುವಾಗ it might seem like it is not working, but actually it is working. ಅದು ಕೆಲಸ ಮಾಡದ ರೀತಿಯಲ್ಲಿ ನಿಮ್ಮ ಬರಿಗಣ್ಣಿಗೆ ಕಾಣಬಹುದು, ಆದ್ರೆ ಅದು ನಿಜವಾಗಿಯೂ ಒಳಗಡೆ ಕೆಲಸ ಮಾಡ್ತಾ ಇರುತ್ತದೆ. Amen. Hallelujah. Hallelujah. I'll tell you what that weapon is. ಆ ಆಯುಧ ಏನೆಂಬುದನ್ನು ನಿಮಗೆ ಹೇಳ್ತೇನೆ. How many want to know what's that weapon? ಎಷ್ಟು ಜನ ಆಯುಧ ಯಾವುದೆಂಬುದಾಗಿ ಗೊತ್ತಾಗಬೇಕಂತ ಬಯಸ್ತೀರಾ? You want to know it? ನಿಮಗೆ ಗೊತ್ತಾಗಬೇಕಾ ಅದು? It's the blood of Jesus. ಅದು ಯೇಸುವಿನ ರಕ್ತ. I can say it in a simplest form, and you can get this in a simplest form, but you may not know the power that lies behind it. ನಾವು ಒಂದು ಸಾಮಾನ್ಯವಾದ ರೀತಿಯಲ್ಲಿ ಹೇಳಬಹುದು, ನೀವು ಸಾಮಾನ್ಯವಾಗಿ ಹೊಂದಿಕೊಳ್ಳಬಹುದು, ಆದರೆ ಆ ರಕ್ತದ ಹಿಂದಿರುವಂತ ಬಲ ಏನೆಂಬುದಾಗಿ ನಿಮಗೆ ನಿಜವಾಗಿಯೂ ಗೊತ್ತಿರುವುದಿಲ್ಲ. It is so powerful, it is so weaponized, it is so strengthful, it is so terrifying to the devil. ಈ ಒಂದು ಆಯುಧವು ದುರಾತ್ಮನಿಗೆ ಬಹಳ ಭಯ ಹುಟ್ಟಿಸುವಂತದ್ದು, ಬಲವುಳ್ಳದ್ದು ಆಗಿದೆ. We listen, ನಾವು ಕೇಳಿಸಿಕೊಳ್ತೇವೆ, we grow. ಮತ್ತು ನಾವು ಅಲ್ಲಿ ಬೆಳೆಯುತ್ತೇವೆ. We listen, ನಾವು ಕೇಳಿಸಿಕೊಳ್ತೇವೆ, and we grow. ಮತ್ತು ನಾವು ಬೆಳೆಯುತ್ತೇವೆ. We don't listen, ನಾವು ಕೇಳಿಸಿಕೊಳ್ಳಿಲ್ಲ ಅಂದ್ರೆ and stop growing. ಮತ್ತು ಅಲ್ಲಿ ಬೆಳೆಯುವುದು ನಿಂತು ಹೋಗ್ಬಿಡುತ್ತೆ. We listen, ನಾವು ಕೇಳಿಸಿಕೊಳ್ತೇವೆ, and we grow. ಮತ್ತು ಬೆಳೆಯುತ್ತೇವೆ. Come here. ಎಷ್ಟು ಕೇಳಿಸಿಕೊಳ್ತಿದ್ದೀರಾ? All right. The weapon that God has given is the blood. ದೇವರು ಕೊಟ್ಟಿರುವಂತ ಆಯುಧ ಏನಂದ್ರೆ ಅದು ಯೇಸುವಿನ ರಕ್ತ. I read a passage in the book of Exodus. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾನು ಓದಿದೆನು. There, when God called Moses on the mountain, you know, right? ಮೋಶೆಯನ್ನು ದೇವರು ಬೆಟ್ಟಕ್ಕೆ ಕರೆದಾಗ ಆ ಒಂದು ಸಂಗತಿ ನಿಮಗೆ ಗೊತ್ತಲ್ವಾ? Let me say amen to this. ಆಮೆನ್. Hallelujah. Okay. In the Old Testament, there was a duplicate sacrifice. That means it was a sacrifice of bulls and goats, right? ಹಳೆ ಒಡಂಬಡಿಕೆಯಲ್ಲಿ ಒಂದು ನಕಲಿಯ ಒಂದು ಅಲ್ಲಿ ತ್ಯಾಗ ಮಾಡ್ತಿದ್ರು. ಅದೇನಂದ್ರೆ ಒಂದು ಕೋಣದಾಗಿರ್ಬೋದು, ಕುರಿಮರಿಯನ್ನು ಅಲ್ಲಿ ಬಲಿ ಕೊಡ್ತಾ ಇದ್ರು. ಹೌದಾ ಇಲ್ಲ? ಹೌದಾ ಇಲ್ಲ? Okay. That had power. Really, that had power. ಅದಕ್ಕೆ ನಿಜವಾಗಿ ಒಂದು ಶಕ್ತಿ ಇತ್ತು. And that did a kind of work in some people's life. ಮತ್ತು ಆ ಒಂದು ಶಕ್ತಿವಾದ ಆ ಒಂದು ಕ್ರಿಯೆಯು ಕೆಲವೊಬ್ಬರ ಜೀವಿತದಲ್ಲಿ ಅದು ಕೆಲಸ ಮಾಡ್ತಾ ಇತ್ತು. It used to take the sins of people on the outside. ಅದು ಹೊರಗಡೆಯಿಂದ ಜನರ ಪಾಪವನ್ನು ತೊಳಿತಾ ಇತ್ತು. And people could, when they sacrificed that blood of bulls and goats, they could worship God. ಆ ಒಂದು ಕೋಣ ಅಥವಾ ಕುರಿಮರಿಯ ರಕ್ತವನ್ನು ಅಲ್ಲಿ ಬಲಿಯಾಗಿ ಕೊಟ್ಟಾಗ ಅವರು ದೇವರನ್ನ ಆರಾಧನೆ ಮಾಡಕ್ಕೆ ಅಲ್ಲಿ ಈಸಿ ಆಗ್ತಿತ್ತು, ಸುಲಭ ಆಗ್ತಿತ್ತು. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. I'll tell you what the blood does, sir. ಆ ರಕ್ತ ಏನು ಮಾಡ್ತಿದೆ ಅಂತ ನಿಮಗೆ ಹೇಳ್ತೇನೆ. I'll tell you two things of the blood. Might be three things if I get something in my mind by the Holy Spirit, but I'll just emphasize on two things. How many want to listen? ಎಷ್ಟು ಜನ ಕೇಳಬೇಕಂತ ಬಯಸ್ತೀರಾ? ರಕ್ತದ ಬಗ್ಗೆ ಎರಡು ವಿಷಯಗಳನ್ನ ಹೇಳ್ತೇನೆ. ಪರಿಶುದ್ಧಾತ್ಮನ ಮಾತಾಡುವುದಾದ್ರೆ ಇನ್ನು ಹೆಚ್ಚಾದನ್ನೇ ಹೇಳ್ತೇನೆ. Okay? Amen. Amen. The blood of bulls and goats, because a person sinned, God said, because you sinned, I'm not going to kill you. ದೇವರಲ್ಲಿ ಹೇಳ್ತಾನೆ, ಒಬ್ಬ ಮನುಷ್ಯನು ಅಲ್ಲಿ ಪಾಪ ಮಾಡಿದಕ್ಕಾಗಿ ಆ ಪಾಪಕ್ಕಾಗಿ ಅವನಿಗೆ ಶಿಕ್ಷೆಯಾಗಿ ಅವನನ್ನು ಸಾಯಿಸುವುದಿಲ್ಲ. You did sin. ನೀನು ಪಾಪ ಮಾಡಿದೀಯಾ, I'm not going to kill you. ನಿನ್ನ ನಾನು ಸಾಯಿಸುವುದಿಲ್ಲ. Instead, what do you do? ಅದರ ಬದಲಾಗಿ ನೀನ್ ಏನ್ ಮಾಡ್ಬೇಕಂದ್ರೆ, take a bull, ನೀನೊಂದು ಕೋಣವನ್ನು ತೆಗೆಬೇಕು ಅಥವಾ ಒಂದು ಕುರಿಮರಿಯ ತೆಗೆಬೇಕು. Sacrifice on behalf of your sin. ಆ ನಿನ್ನ ಪರವಾಗಿ, ನಿನ್ನ ಪಾಪದ ಪರವಾಗಿ ಆ ಒಂದು ಕುರಿಮರಿ ಅಥವಾ ಕೋಣವನ್ನು ಅಲ್ಲಿ ಬಲಿ ಕೊಡಬೇಕು. So when I see the blood, ಆ ಒಂದು ರಕ್ತವನ್ನು ನೋಡುವಾಗ your sins are forgiven. ನಿಮ್ಮ ಪಾಪಗಳು ಅಲ್ಲಿ ಕ್ಷಮಿಸಲ್ಪಡುತ್ತವೆ. Amen. Amen. Hallelujah. Hallelujah. So this was continuous. It was like, daily you have to do it. ಇದನ್ನು ನೀವು ಪ್ರತಿದಿನ ಮಾಡಬೇಕಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. Somebody say amen to this. Amen. It's like a duty. ಅದು ಒಂದು ಕರ್ತವ್ಯದ ರೀತಿಯಲ್ಲಿ, ಕೆಲಸದ ರೀತಿಯಲ್ಲಿ ಇತ್ತು. They have to do it again and again every day. ಅವರು ಪ್ರತಿದಿನ ಅದನ್ನು ಮತ್ತೆ ಮತ್ತೆ ಮಾಡಬೇಕಾಗಿತ್ತು. All right, listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳಿ. But in this portion of the Bible, ಆದರೆ ಸತ್ಯವೇದದ ಈ ಭಾಗದಲ್ಲಿ, when God called Moses on the mountain, ದೇವರು ಮೋಶೆಯನ್ನು ಬೆಟ್ಟದ ಮೇಲೆ ಕರೆದಾಗ, he says nobody is to come, only you. ಅಲ್ಲಿ ದೇವರು ಹೇಳ್ತಾರೆ ಮೋಶೆಗೆ, ಯಾರು ಕೂಡ ಬರಬಾರದು, ನೀನು ಒಬ್ಬನೇ ಬರಬೇಕು. ಹೌದಾ ಇಲ್ಲ?
Right or wrong? ಹೌದಾ All ಇಲ್ಲ? right. He said, if anybody comes on the mountain, I will kill them. ಅಲ್ಲಿ ದೇವರು ಹೇಳ್ತಾರೆ, ನಿನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಬೆಟ್ಟದ ಮೇಲೆ ಬಂದ್ರೆ ಅವ್ರು ನಾನು ಸಾಯಿಸ್ತೀನಿ ಅಂತ. Right? Only you are permissible and only you have the entry, only you have the pass to come on the mountain. ನಿನಗೆ ಅಷ್ಟೇ ಅನುಮತಿ ಇದೆ, ನಿನಗೆ ಅಷ್ಟೇ ಅಪ್ಪಣೆ ಇದೆ ನೀನು ಬೆಟ್ಟಕ್ಕೆ ಬರುವುದಕ್ಕೆ. Right? How many really want to listen to this? ಎಷ್ಟಕ್ಕೆ ನಿಜವಾಗಿ ಅರ್ಥ ಆಗ್ತಿದೆ? ದೇವ್ ತಮ್ಮ 10 ಕೋಟಿ ಸಪಾಳಿ ಸೂಪರ ಮಾರೋದು. There's nothing wrong with it. ಅದಕ್ಕೆ ಏನು ತಪ್ಪಿಲ್ಲ. God wants to make us, rich. ದೇವರು ನಮ್ಮನ್ನು ಶ್ರೀಮಂತರಾಗಿ ಮಾಡಕ್ಕೆ Nothing wrong with being rich. ಶ್ರೀಮಂತರಾಗಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. But the focus of becoming rich is not by our ability. ಆ ಒಂದು ಶ್ರೀಮಂತರಾಗುವುದು ನಮ್ಮ ಒಂದು ಸಾಮರ್ಥ್ಯದಿಂದ ಅಲ್ಲ. See, when I say God can give you 10 crores, ನಾನು ದೇವರು ನಿಮಗೆ 10 ಕೋಟಿ ಕೊಡ್ತಾರೆ ಅಂತ ಹೇಳುವಾಗ 10 crores is not going to come to you. 10 ಕೋಟಿ ನಿಮ್ಮ ಹತ್ರ ಬರುವುದಿಲ್ಲ. You may receive it. ನೀವು ಅದನ್ನು ಹೊಂದ್ಕೋಬಹುದು. But you are not going to get that 10 crores. ಆದ್ರೆ ನೀವು ಅದನ್ನು ಪಡ್ಕೊಳ್ಳೋಕೆ ಆಗುದಿಲ್ಲ 10 ಕೋಟಿ. With your ability is impossible. ನಿಮ್ಮ ಸಾಮರ್ಥ್ಯದಿಂದ ಪಡೆದುಕೊಳ್ಳುವುದು ಅಸಾಧ್ಯ. That's why when we release this kinds of word in your life, it's order to listen to the word and do it. And if you don't listen to the word, you may not get the idea of doing it. ನೀವು ಈ ರೀತಿಯಾದ ಒಂದು ವಾಕ್ಯಗಳನ್ನು ನಾವು ಹೇಳುವಾಗ ಅದನ್ನು ಸರಿಯಾಗಿ ಕೇಳಿ ಅದರ ತಕ್ಕಂತೆ ನೀವು ಮಾಡಬೇಕು. ನೀವು ಸರಿಯಾಗಿ ಕೇಳಲಿಲ್ಲ ಅಂದ್ರೆ ಅದ್ರ ರೀತಿಯಲ್ಲಿ ನೀವು ಮಾಡಕ್ಕೆ ಆಗುವುದಿಲ್ಲ. Amen? Amen. Hallelujah. Hallelujah. So listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Now God said to Moses, ದೇವರಿಗೆ ಮೋಶೆಗೆ ಹೇಳ್ತಾರೆ, Moses, ಮೋಶೆ, nobody should come, man. ಯಾರು ಕೂಡ ಬರಬಾರ್ದಲ್ಲಿ, ನೀನು Only you should come. ನೀನು ಅಷ್ಟೇ ಬರಬೇಕು. Put some fence around the mountain. ಅದರ ಸುತ್ತಲೂ ಒಂದು ಗೆರೆಯನ್ನು ಹಾಕು ಅಥವಾ ಒಂದು ಬೇಲಿಯನ್ನು ಹಾಕು. Only you are permitted. ನೀವು ಅಷ್ಟೇ ಬರಬೇಕು. ನಿನಗೆ ಅಷ್ಟೇ ಅನುಮತಿ. Only you love God. ನೀನು ಅಷ್ಟೇ ದೇವರಿಗೆ ಪ್ರೀತಿಸ್ತೀಯ. Only you have hunger for God. ದೇವರಿಗೋಸ್ಕರ ನಿನಗೆ ಅಷ್ಟೇ ಹಸಿವೆ ಇದೆ. Nobody is coming. Nobody wants to. I will not forbid anybody to come. ಎಲ್ಲರಿಗೂ ಕೂಡ ಅನುಮತಿ ಕೊಡುವುದಿಲ್ಲ ನಿನ್ನನ್ನು ಬಿಟ್ಟು. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. I'm talking to you about the blood in the Old Testament and the blood in the New Testament. ಹಳೆ ಒಡಂಬಡಿಕೆ ರಕ್ತ ಮತ್ತು ಹೊಸ ಒಡಂಬಡಿಕೆ ರಕ್ತದ ಕುರಿತು ನಿಮಗೆ ಮಾತಾಡ್ತಿದ್ದಾನೆ. Old Testament sacrifice, the blood that came from the bulls. ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಬಲಿಯಿಂದ ಬರುವಂತಹ ಎತ್ತುಗಳ ರಕ್ತವು it actually did some miracles. ಅದು ಒಂದು ನೋಡುವುದಾದ್ರೆ ಏನೋ ಒಂದು ಅದ್ಭುತ ಅಲ್ಲಿ ಮಾಡುತ್ತದೆ. You getting it? ಅರ್ಥ ಆಗ್ತಿದೆನಾ? It actually did some miracles. ಆ ಒಂದು ಎತ್ತುಗಳ ರಕ್ತವು ನಿಜವಾಗಿ ಏನೋ ಒಂದು ಅದ್ಭುತ ಮಾಡ್ತಾ ಇದೆ ಅಲ್ಲಿ. ಆಮೆನ್ ಇಲ್ಲ ಆಮೆನ್. This blood had actually some power. ಈ ಒಂದು ಎತ್ತುಗಳ ರಕ್ತಕ್ಕೆ ಏನೋ ಒಂದು ಬಲ ಇದೆ ಅಲ್ಲಿ. That's why God said it to do it. ಅದಕ್ಕೆ ದೇವರು ಹೇಳ್ತಿದ್ದಾರೆ ಇದನ್ನು ಮಾಡ್ರಿ ಎಂಬುದಾಗಿ. They did it. ಅವರು ಅದನ್ನು ಮಾಡಿದ್ರು. They saw some miracles. ಮತ್ತು ಅವರು ಕೆಲವು ಅದ್ಭುತಗಳನ್ನು ನೋಡಿದ್ರು. God says to Moses, ದೇವರು ಮೋಶೆಗೆ ಹೇಳ್ತಾರೆ, nobody is to come. ಯಾರು ಕೂಡ ಬರಬಾರ್ದು, ನೀನು ಒಬ್ಬನೇ ಬರಬೇಕಂತ. All right. Now Moses came down from the mountain. ಈಗ ಮೋಶೆಯು ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಿದ್ದಾನೆ. And God said, listen very carefully. ಗಮನಿಟ್ಟು ಎಚ್ಚರಿಕೆಯಿಂದ ಕೇಳ್ರಿ. ಮತ್ತು ದೇವರು ಹೇಳ್ತಿದ್ದಾರೆ, now Moses, ಈಗ ಮೋಶೆ, listen, how many listening? ಎಷ್ಟು ಜನ ಕೇಳಿಸ್ಕೊಳ್ತಿದ್ದೀರಿ? Okay. Listening? ಕೇಳಿಸ್ಕೊಳ್ತಿದ್ದೀರಾ? Okay. Moses, I said nobody should come, right? ದೇವರು ಹೇಳ್ತಾರೆ, ಮೋಶೆ ನಿನ್ನನ್ನು ಬಿಟ್ಟು ಯಾರು ಕೂಡ ಬರಬಾರ್ದು. Now ಈಗ you come, ನೀನು ಬಾ, take Aaron, ಆರೋನನ್ನು ತೆಗೆದುಕೋ, take Nadab, ಮತ್ತು ನಾದಾಬನ್ನು take ತೆಗೆದುಕೋ, 70 elders and come to the mountain. ಮತ್ತು 70 ಜನ ಹಿರಿಯರನ್ನು ತೆಗೆದುಕೊಂಡು ಮೇಲೆ ಬಾ ಎಂಬುದಾಗಿ ಹೇಳ್ತಾರೆ. Hey, you said not to come, you alone should come. ಮೊದಲು ದೇವರು ಹೇಳಿದ್ರು ನೀನು ಅಷ್ಟೇ ಬರ್ಬೇಕು, ನಿನ್ನನ್ನು ಬಿಟ್ಟು ಬೇರೆ ಯಾರು ಬರಬಾರ್ದು And ಅಂತ. now God is saying, now take 70 elders and come to the mountain. I myself will show myself to them. ಮತ್ತು ಈಗ ದೇವರು ಹೇಳ್ತಿದ್ದಾರೆ 70 ಜನ ಹಿರಿಯರನ್ನು ತೆಗೆದುಕೊಂಡು ಬೆಟ್ಟಕ್ಕೆ ಬಾ, ನಾನು ಅವರಿಗೆ ತೋರಿಸ್ಕೊಳ್ತೇನೆ ಅಂತ. When Moses came down the mountain, ಮೋಶೆ ಬೆಟ್ಟದಿಂದ ಕೆಳಗೆ ಇಳಿದು ಬಂದಾಗ he sacrificed the bull. ಆ ಒಂದು ಎತ್ತನ್ನು ಅಲ್ಲಿ ಬಲಿ ಕೊಡ್ತಾರೆ. And he said, God said, ಮತ್ತು ದೇವರು ಹೇಳ್ತಾರೆ, take the blood ಆ ಒಂದು ರಕ್ತವನ್ನು ತೆಗೆದುಕೋ, and sprinkle on the 70 elders. ಆ ಒಂದು 70 ಜನ ಹಿರಿಯರ ಮೇಲೆ ಅದನ್ನು ಪ್ರೋಕ್ಷಿಸು. And when you sprinkle on the 70 elders, ಆ ಒಂದು 70 ಜನ ಹಿರಿಯರ ಮೇಲೆ ರಕ್ತವನ್ನು ಪ್ರೋಕ್ಷಿಸುವಾಗ they can come to the mountain. ಅವರು ಬೆಟ್ಟಕ್ಕೆ ಬರುವ ಹಾಗೆ ಅವರಿಗೆ ಅನುಮತಿ ಸಿಗುತ್ತದೆ. Hey, God said to Moses, don't come. ದೇವರು ಹೇಳ್ತಾರೆ ಮೋಶೆಗೆ, ನಿನ್ನನ್ನು ಬಿಟ್ಟು ಯಾರು ಬರಬಾರ್ದಲ್ಲಿ. Now come. ಮತ್ತೆ ಈಗ ಹೇಳ್ತಾರೆ 70 ಜನರನ್ನು ಕರ್ಕೊಂಬಾ ಅಂತ. ಏನು? ಬ್ಲಡ್, ಅಲ್ಲಿ ರಕ್ತ. ನೀನು ನಾನು ಇಲ್ಲಿ ನಿಂತಿರೋದು ಬ್ಲಡ್ಡೇ ಕಾರಣ. ನಿನ್ನ ಬ್ಲಡ್ ನನ್ನ ಬ್ಲಡ್ ಅಲ್ಲ, ಆತನ ಬ್ಲಡ್. Are you getting this? ಅರ್ಥ ಆಗ್ತಿದೆ ನಿಮಗೆ? I'm not going to show you the verse. It is in the Bible. If you want, go read it.
ನಾನು ವಾಕ್ಯವನ್ನು ತೋರಿಸಲ್ಲ, ಅದು ಸತ್ಯವೇದದಲ್ಲಿ ಇದೆ. ನಿಮಗೆ ಬೇಕಂದ್ರೆ ಮನೆಗೆ ಹೋಗಿ ಹುಡ್ಕೊಳ್ರಿ. ಎಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಫ್ರೀಯಾಗಿ ಹರಟೆ ಹೊಡಿತೀರಿ. ಬೇಕಂದ್ರೆ ಎಕ್ಸೋಡಸ್ ಅಲ್ಲಿ ಇದೆ, ಹೋಗಿ ಓದಿ. ಬೇಕಂದ್ರೆ ವಿಮೋಚನ ಕಾಂಡದಲ್ಲಿ ಇದೆ, ನೀವು ಮನೆಗೆ ಹೋಗಿ ಕೊಟ್ಟು 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 ತಿಂದು ತಿಂದು ಹೊಟ್ಟೆ ಹೊರಗೆ ಬರ್ತಿದೆ ಅಷ್ಟೇ, ಪ್ರೋಗ್ರೆಸ್ ಇಲ್ಲ, ಬೆಳವಣಿಗೆ ಇಲ್ಲ. Somebody shout amen. Amen. Hallelujah. Hallelujah. Now God is saying bring the 70 people. ಈಗ ದೇವರು ಹೇಳ್ತಿದ್ದಾರೆ ಈ 70 ಜನ ಹಿರಿಯರನ್ನು ಮೇಲೆ ಕರ್ಕೊಂಡು ಬಾ ಅಂತ. Hey, the blood of goat is working. ಅಲ್ಲಿ ಆ ಒಂದು ಮೇಕೆಯ ರಕ್ತ ಕೆಲಸ ಮಾಡ್ತಾ ಇದೆ. Man, somebody sinned. ಯಾರೋ ಒಬ್ರು ಪಾಪ ಮಾಡಿದ್ರು. He sinned, some man sinned. ಯಾರೋ ಒಬ್ಬ ವ್ಯಕ್ತಿ ಪಾಪ ಮಾಡಿದನು. And instead of him a bull is being sacrificed. ಅವನ ಬದಲಾಗಿ ಅಲ್ಲಿ ಎತ್ತು ಅಲ್ಲಿ ಬಲಿಯಾಗಿದೆ. And that blood ಮತ್ತು ಆ ಎತ್ತಿನ ರಕ್ತವು is making him eligible to come to the mountain. ಆ ಎತ್ತಿನ ರಕ್ತವು ಆತನನ್ನು ಬೆಟ್ಟಕ್ಕೆ ಬರುವ ಹಾಗೆ ಅನುಮತಿ ಕೊಡ್ತಾ ಇದೆ. Hey, are you getting this? ನಿಮಗೆ ಅರ್ಥ ಆಗ್ತಿದೆನಾ? Hey, blood of bulls. ಆ ಒಂದು ಎತ್ತಿನ ರಕ್ತ. Two people come here. ಇಬ್ರು ಬರ್ರಿ. Come. ಬೇಗನೆ ಬರ್ರಿ. You come on the mountain. ನೀನು ಬೆಟ್ಟದ ಮೇಲೆ. Hey, ನೀನು ಬೆಟ್ಟ ಮೇಲೆ ಬಾರಪ್ಪ. Thanks, okay. Thanks and sorry, I'll take it. All right. Now, here God is on the mountain. ದೇವರು ಈ ಬೆಟ್ಟದ ಮೇಲೆ ಇದ್ದಾರೆ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Now, ಈಗ this is Moses and 70 people because I cannot bring 70 people at once, okay? ಒಂದೇ ಸರಿ 70 ಜನ ಕರೆಯಕ್ಕಾಗಲ್ಲ, ಅದಕ್ಕೆ ಒಬ್ಬರನ್ನಷ್ಟೇ ಒಬ್ರು 70 ಲೆಕ್ಕ. ಒಬ್ರು ಅಂದ್ರೆ 70 ಜನರ ಲೆಕ್ಕ. God is on the mountain. ದೇವರು ಬೆಟ್ಟದ ಮೇಲೆ ಇದ್ದಾರೆ. First time God says Moses you alone come. ಮೊದಲನೇ ಸಾರಿ ಹೇಳ್ತಾರೆ ಮೋಶೆಗೆ ನೀನು ಅಷ್ಟೇ ಬೆಟ್ಟದ ಮೇಲೆ ಬರಬೇಕಂತ. And second time God says no Moses bring the 70 elders with you. ಮತ್ತೆ ಎರಡನೇ ಸಾರಿ ಮೋಶೆಗೆ ಹೇಳ್ತಾರೆ ಮೋಶೆ ನಿನ್ನ ಜೊತೆ 70 ಜನ ಹಿರಿಯರನ್ನು ಕರ್ಕೊಂಡ್ ಬಾ ಅಂತ. Now Moses came down the mountain. ಈಗ ಮೋಶೆ ಬೆಟ್ಟದಿಂದ ಕೆಳಗಿಳಿದು ಬರ್ತಿದ್ದಾನೆ. He sacrificed the blood. ಅಲ್ಲಿ ಒಂದು ರಕ್ತವನ್ನು ಬಲಿಯಾಗಿ ಕೊಡ್ತಾರೆ. And he took the blood ಮತ್ತು ರಕ್ತವನ್ನು ತೆಗೆದುಕೊಂಡು sprinkled on these people. ಆ 70 ಜನ ಹಿರಿಯರ ಮೇಲೆ ಪ್ರೋಕ್ಷಿಸ್ತಾರೆ. When he sprinkled on these people, ಆ ಜನರ ಮೇಲೆ ಪ್ರೋಕ್ಷಿಸಿದಾಗ listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿ. This is not the blood of any man. ಅದು ಯಾವುದೋ ಒಂದು ವ್ಯಕ್ತಿಯ ರಕ್ತ ಅಲ್ಲ. It's the blood of an animal. ಅದು ಒಂದು ಪ್ರಾಣಿಯ ರಕ್ತವಾಗಿದೆ. And when he took the blood of the animal and sprinkled it, ಆ ಒಂದು ಪ್ರಾಣಿಯ ರಕ್ತವನ್ನು ತೆಗೆದುಕೊಂಡು ಆ ವ್ಯಕ್ತಿಗಳ ಮೇಲೆ ಹಚ್ಚಿದಾಗ he became eligible to come to the mountain. ಬೆಟ್ಟಕ್ಕೆ ಬರುವುದಕ್ಕೆ ಆ ವ್ಯಕ್ತಿಗಳಿಗೆ ಅಲ್ಲಿ ಅನುಮತಿ ಸಿಕ್ತು, ಯೋಗ್ಯತೆ ಸಿಕ್ತು ಅಲ್ಲಿ. Listen very carefully. I'm talking to you about the New Testament blood and the Old Testament blood. ಸಂಗಡನು ಹೊಸ ಒಡಂಬಡಿಕೆ ರಕ್ತ ಮತ್ತು ಹಳೆ ಒಡಂಬಡಿಕೆ ರಕ್ತದ ಕುರಿತು ಮಾತಾಡ್ತಿದ್ದೇನೆ. You have not known what the blood of Jesus is. ಯೇಸುವಿನ ರಕ್ತ ಏನೆಂಬುದಾಗಿ ನಿಮಗೆ ನಿಜವಾಗಿಯೂ ಗೊತ್ತಿಲ್ಲ. In the Old Testament, ಹಳೆ ಒಡಂಬಡಿಕೆಯಲ್ಲಿ it killed you. ಅದು ನಿಮ್ಮನ್ನು ಸಾಯಿಸುತ್ತದೆ. But in the New Testament, ಹೊಸ ಒಡಂಬಡಿಕೆಯಲ್ಲಿ it gave you life. ಅದು ಜೀವವನ್ನು ಕೊಡುತ್ತದೆ. Somebody shout amen. Amen. I'll tell you what happened. ಅಲ್ಲಿ ಏನಾಯ್ತು ಎಂಬುದನ್ನು ನಿಮಗೆ ಹೇಳ್ತೇನೆ. When Moses kept encountering God day and night for 40 days and 40 nights. ಮೋಶೆ 40 ದಿನ ಹಗಲು ಇರುಳು ದೇವರನ್ನು ಮುಖಾಮುಖಿಯಾಗಿ ಮಾತಾಡ್ತಿದ್ದನು. He saw God. ಆತನು ದೇವರನ್ನು ನೋಡಿದನು. I'll tell you one person experiencing Jesus Christ is not Christianity. ಅದು ನಿಮಗೆ ಹೇಳ್ತೇನೆ, ಯೇಸು ಕ್ರಿಸ್ತನನ್ನು ಅನುಭವಿಸುವುದು ಅದು ಕ್ರೈಸ್ತತ್ವ ಅಲ್ಲ. ಯೇಸು ಕ್ರಿಸ್ತನನ್ನು ಒಬ್ಬನೇ ಅನುಭವಿಸೋದು ಕ್ರೈಸ್ತದಲ್ಲ, ಎಲ್ಲರೂ ಯೇಸು ಸ್ವಾಮಿನ ಅನುಭವಿಸಬೇಕು. Are you getting this? ನಿಮಗೆ ಅರ್ಥ ಆಗ್ತಿದೆನಾ? Am I preaching good? ಒಳ್ಳೆಯದನ್ನ ಪ್ರಸಂಗ ಮಾಡ್ತಿದ್ದೇನಾ? This heat, ಸ್ವಲ್ಪ ಬಿಸಿ ಆಗ್ತದೆ. ಬಿಸಿ. You heat, ನಿಮ್ಮೊಳಗಿರೋ ಬಿಸಿ killing me. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Moses saw God. ಮೋಶೆ ದೇವರನ್ನು ನೋಡಿದನು. He saw God. ಆತನು ದೇವರನ್ನು God ನೋಡಿದನು. talked to him face to face. ಮೋಶೆ ಸಂಗಡ ಮುಖಾಮುಖಿಯಾಗಿ ದೇವರು ಮಾತಾಡಿದರು. That is not Bible. ಅದು ಸತ್ಯವೇದ ಅಲ್ಲ. Not only pastor experiencing Jesus is not Bible. ಸತ್ಯವೇದ ಅಂದ್ರೆ ದೇವರು ಕೇವಲ ಪಾಸ್ಟರ್ ಅಷ್ಟೇ ದೇವರನ್ನು ಅನುಭವಿಸುವುದಲ್ಲ. Every believer should accept. ಪ್ರತಿಯೊಬ್ಬ ವಿಶ್ವಾಸಿಯು ದೇವರನ್ನು ಅನುಭವಿಸಬೇಕು. That is life. ಅದು ಜೀವನ ಅಂದ್ರೆ. Hallelujah. Hallelujah. How many say not only pastor, not only Moses pastor, I also want to see God. I want to experience God. I want to go closer to him. ಯೇಸು ಹೇಳ್ತಾರೆ ಬರೇ ಮೋಶೆ ಅಲ್ಲ, ಬರೇ ಪಾಸ್ಟರ್ ಅಲ್ಲ, ನಾನು ಕೂಡ ದೇವರ ಹತ್ರ ಹೋಗಬೇಕು, ನಾನು ಕೂಡ ದೇವರನ್ನು ಅನುಭವಿಸಬೇಕೆಂಬುದಾಗಿ. There is a way. ಅಲ್ಲಿ ಒಂದು ಮಾರ್ಗ ಇದೆ. That is the blood. ಅದೇ ರಕ್ತ. Come on somebody. Instead of writing notes in this church, write notes. Notes is not problem. ಸಭೆಯಲ್ಲಿ ನೋಟ್ಸ್ ಪುಸ್ತಕದಲ್ಲಿ ಬರೆದುಕೊಳ್ಳುವುದು ಒಳ್ಳೆಯದು, ಅದು ಕೆಟ್ಟದಂತ ಹೇಳ್ತಾ ಇಲ್ಲ. Some people write because they forget. It's very good, okay. ಕೆಲವರು ಮರೆತು ಬಿಡ್ತಾರೆ ಅಂತ ಅದನ್ನು ಬರ್ಕೊಂತಾರೆ, ಅದು ಬಹಳ ಒಳ್ಳೆಯದು. But instead of writing in the note, write it in your heart. ಪುಸ್ತಕದಲ್ಲಿ ನಿಮ್ಮ ಹಾಳೆಯಲ್ಲಿ ಬರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ ಅದನ್ನು ಬರ್ಕೊಳ್ರಿ.
Now the blood is sprinkled. ಈಗ ಅಲ್ಲಿ ರಕ್ತ ಪ್ರೋಕ್ಷಿಸಲ್ಪಟ್ಟಿದೆ. 70 people came. 70 ಜನ ಮೇಲೆ ಬಂದರು. You know what? When they came up, what did they see? ಅವರು ಮೇಲೆ ಬಂದಾಗ ಅವರು ಏನು ನೋಡಿದ್ರು ಗೊತ್ತಾ? They saw God, Heavenly Father. ಅವರು ಪರಲೋಕದ ತಂದೆಯನ್ನು ಅಲ್ಲಿ ನೋಡಿದ್ರು. They saw God was sitting in the center of the throne and like surrounding him like a sea of glass. ಅಲ್ಲಿ ಒಂದು ಸಿಂಹಾಸನದ ಮೇಲೆ ದೇವರು ಮಧ್ಯದಲ್ಲಿ ಕುಳಿತುಕೊಂಡಿದ್ದಾರೆ ಮತ್ತು ಸುತ್ತಲೂ ಅಲ್ಲಿ ಕೆಲವರು ಕೂತಿರೋದನ್ನ ದೇವರು ನೋಡ್ತಾರೆ. Not only that happened. ಅದಷ್ಟೇ ಅಲ್ಲ, ಅಲ್ಲಿ they ate with God. ದೇವರ ಸಂಗಡ ಅವರು ಕುಳಿತುಕೊಂಡು ಊಟ ಮಾಡಿದ್ರು ಅಲ್ಲಿ. Come on somebody. Hey, the Old Testament had some power. ಹಳೆ ಒಡಂಬಡಿಕೆಯಲ್ಲಿ ಕೇವಲ ಶಕ್ತಿಗಳು ಇದ್ದವು. That blood, if that blood could take them to Heavenly Father and eat with him in the New Testament, how much more the blood of Jesus work in our life. ಹಳೆ ಒಡಂಬಡಿಕೆಯಲ್ಲಿ ಆ ಎತ್ತು ಕುರಿಮರಿಯ ರಕ್ತವೇ ದೇವರ ಸಂಗಡ ಕುಳಿತುಕೊಳ್ಳುವ ಹಾಗೆ ಊಟ ಮಾಡುವ ಹಾಗೆ ಮಾಡುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತ ಇನ್ನು ಎಷ್ಟು ಹೆಚ್ಚಾಗಿ ಮಾಡುತ್ತದೆ. Amen. Amen. Hallelujah. Hallelujah. They ate with God. ಅವರು ದೇವರ ಸಂಗಡ ಕೂತ್ಕೊಂಡು ಊಟ ಮಾಡಿದ್ರಲ್ಲಿ. What? How did it happen? ಅದು ಹೇಗೆ ನಡೀತು ಅಲ್ಲಿ? The bulls, the blood of the bulls and goats. ಆ ಒಂದು ಎತ್ತು ಮತ್ತು ಮೇಕೆಗಳ ರಕ್ತದಿಂದ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Now we come to the New Testament blood. ನಾವೀಗ ಹೊಸ ಒಡಂಬಡಿಕೆಯ ರಕ್ತಕ್ಕೆ ಬರೋಣ. The blood, ರಕ್ತವು, it cleansed them on the outside. ಅದು ಹೊರಗಡೆ ತೊಳೆಯಲ್ಪಡುತ್ತೆ. New Old Testament. ಹಳೆ ಒಡಂಬಡಿಕೆಯಲ್ಲಿ. In the New Testament, ಹೊಸ ಒಡಂಬಡಿಕೆಯಲ್ಲಿ it takes us a further progress and a further level. ಹೊಸ ಒಡಂಬಡಿಕೆಯಲ್ಲಿ ಒಂದು ಬೇರೆಯ ಹಂತಕ್ಕೆ, ಬೇರೆಯ ಬೆಳವಣಿಗೆಗೆ ತೆಗೆದುಕೊಂಡು ಹೋಗುತ್ತದೆ. It's not because of what you did or what I did. ನೀವೇನ್ ಮಾಡಿದ್ರಿ, ನಾನು ಏನ್ ಮಾಡಿದ್ರಿ ಅದಕ್ಕಲ್ಲ. It's not because how you prayed and I prayed. ಹೇಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಪ್ರಾರ್ಥನೆ ಮಾಡ್ತೀರಿ, ಅದರಿಂದ ಅಲ್ಲ. In the Old Testament it cleansed on the outside. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಕೇವಲ ಹೊರಗಡೆ ಅಷ್ಟೇ ತೊಳಿತಾ ಇತ್ತು ರಕ್ತ. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ it not only cleansed you on the outside, it cleansed you on the inside. ಅದು ಕೇವಲ ಹೊರಗಡೆ ಅಷ್ಟೇ ತೊಳೆಯುವುದಿಲ್ಲ, ನಿಮ್ಮನ್ನು ಒಳಗಡೆಯೂ ಸುದ ಅದು ಶುದ್ಧಿ ಮಾಡುತ್ತದೆ. If that blood made them to eat with God, ಹಳೆ ಒಡಂಬಡಿಕೆಯ ರಕ್ತ, ಕುರಿಮರಿಯ ರಕ್ತ ದೇವರ ಸಂಗಡ ಕುಳಿತುಕೊಂಡು ಊಟ ಮಾಡುವ ಹಾಗೆ ಮಾಡಿದರೆ, how much more the blood of Jesus should make us in a high standard. ಇನ್ನು ಎಷ್ಟು ಹೆಚ್ಚಾಗಿ ಯೇಸುವಿನ ರಕ್ತ ನಮ್ಮನ್ನು ಉನ್ನತವಾಗಿ ನಿಲ್ಲಿಸಬಲ್ಲದು. Somebody shout amen. Amen. Hallelujah. Hallelujah. The blood, ಆ ಒಂದು ರಕ್ತ made you eligible to God. ದೇವರಿಗೆ ನೀವು ಸರಿಯಾಗಿ ರೀತಿಯಲ್ಲಿ ಅನುಮತಿ ಬರುವ ಹಾಗೆ ಯೋಗ್ಯರನಾಗಿ ಅದು ಮಾಡುತ್ತದೆ. Blood, ರಕ್ತ made you to come before God ದೇವರ ಮುಂದೆ ಬರುವುದಕ್ಕೆ and lift your hands and say, God, here I am your son. ನಿನ್ನ ಮಗನು ನಾನು ಇಲ್ಲಿದ್ದೇನೆ ಎಂಬುದಾಗಿ ಹೇಳುವುದಕ್ಕೆ ದೇವರ ರಕ್ತ, ಯೇಸುವಿನ ರಕ್ತ ನಿಮ್ಮನ್ನು ಯೋಗ್ಯರನಾಗಿ ಮಾಡಿದೆ. Hallelujah. Hallelujah. I just imagine when I see these two sides of blood, ಈ ಎರಡು ವಿಧವಾದ ರಕ್ತವನ್ನು ನೋಡಿದಾಗ ಈ ರೀತಿಯಾಗಿ ಯೋಚನೆ ಮಾಡ್ತೇನೆ. that worked. ಆ ಹಳೆ ಒಡಂಬಡಿಕೆಯ ರಕ್ತ ಕೆಲಸ ಮಾಡ್ತು. How much this should work? ಈ ಹೊಸ ಒಡಂಬಡಿಕೆಯ ರಕ್ತ ಇನ್ನು ಎಷ್ಟು ಹೆಚ್ಚಾಗಿ ಕೆಲಸ ಮಾಡುತ್ತದೆ. Somebody shout amen. Amen. Hallelujah. Hallelujah. Number one, ಒಂದನೇ ಸಂಗತಿ, the blood ರಕ್ತ makes you to come to God without any guilty conscience. ಯಾವುದೇ ಅಪರಾಧ ಮನಸ್ಸು ನಿಮ್ಮಲ್ಲಿ ಇರದ ಹಾಗೆ ದೇವರ ಸಂಗಡ ದೇವರ ಮುಂದೆ ಬರುವುದಕ್ಕೆ ದೇವರ ರಕ್ತ, ಯೇಸುವಿನ ರಕ್ತ ಮಾಡುತ್ತದೆ. Hallelujah. Hallelujah. Somebody shout amen. Amen. Second is the blood protects. ಮತ್ತು ಎರಡನೇದಾಗಿ ರಕ್ತ ರಕ್ಷಿಸುತ್ತದೆ, ಕಾಪಾಡುತ್ತದೆ ನಿಮ್ಮನ್ನು. ಕಾಪಾಡುತ್ತದೆ. How many want protection? ಎಷ್ಟು ಜನ, How many want protection in your life? ಎಷ್ಟು ಜನಕ್ಕೆ ರಕ್ಷಣೆ ಬೇಕು, ಕಾಪಾಡಬೇಕು? Today we know, we see a lot of problems in life. We see coronavirus increasing. ನಾವು ಈ ಒಂದು ದಿನಗಳಲ್ಲಿ ಜಗತ್ತಲ್ಲಿ ನೋಡ್ತಿದ್ದೇವೆ ಕರೋನಾ ವೈರಸ್ ಹೆಚ್ಚಾಗ್ತಿರುವುದನ್ನು. We see many people dying of cancer. ಆ ಕ್ಯಾನ್ಸರಿನ ಸಾಯ್ತಿರುವುದನ್ನು ನೋಡ್ತಿದ್ದೇವೆ. We see many people dying of various kinds of sickness and disease in their bodies. ಅವರ ದೇಹದಲ್ಲಿ ಕೇವಲ ರೋಗಗಳಿಂದ, ಒಂದು ವ್ಯಾಧಿಗಳಿಂದ ಸಾಯ್ತಿರುವುದನ್ನು ನೋಡ್ತಿದ್ದೇವೆ. It's like they're taking medication, they're taking tablets, but it's not healing them. ಅವರು ಯಾವ ರೀತಿಯಾಗಿ ಇದೆ ಅಂದ್ರೆ ಅವರು ಗುಳಿಗೆಯನ್ನು ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ದಾರೆ, ಆದ್ರೆ ಯಾವುದೇ ಕೆಲಸ ಅಲ್ಲಿ ಮಾಡ್ತಾ ಇಲ್ಲ ಅವರ ದೇಹದಲ್ಲಿ. You don't need the tablets, you need only one antidote, and that is the blood of Jesus Christ. ನಿಮಗೆ ಗುಳಿಗೆ ಮಾತ್ರೆಗಳ ಅವಶ್ಯಕತೆ ಇಲ್ಲ, ನಿಮಗೆ ಅವಶ್ಯಕತೆ ಇರುವುದು ಯೇಸುವಿನ ರಕ್ತ. You know what the blood does? ಆ ರಕ್ತ ಏನು ಮಾಡುತ್ತೆ ಗೊತ್ತಾ? In the first place, it will not make the sickness come in your life. ಮೊದಲನೇದಾಗಿ ಆ ರೋಗ ನಿಮ್ಮ ಒಳಗೆ ಬರದ ಹಾಗೆ ಅದು ತಡೆಯುತ್ತದೆ. I'll come again. ಮತ್ತೊಂದು ಅವರ್ತಿ ಹೇಳ್ತೇನೆ.
Listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿ. Old Testament blood ಹಳೆ ಒಡಂಬಡಿಕೆಯ ರಕ್ತ protected the Israelites from the Egyptians. ಐಗುಪ್ತರಿಂದ ಇಸ್ರಾಯೇಲರನ್ನು ಒಂದು ಇಸ್ರಾಯೇಲರ ಪಾಳ್ಯವನ್ನು ರಕ್ಷಿಸಿತು, ಕಾಪಾಡಿತು. The whole nation ಆ ಒಂದು ಇಡೀ ಒಂದು ದೇಶ was protected by the virus and the plagues of the Egyptians. ಆ ಒಂದು ಐಗುಪ್ತರ ಬಾಧೆಗಳಿಂದ, ವೈರಸ್ಗಳಿಂದ, ರೋಗಗಳಿಂದ ಆ ಒಂದು ರಕ್ತ ಇಸ್ರಾಯೇಲರನ್ನು ಕಾಪಾಡಿತು. What blood that was? ಆ ರಕ್ತ ಯಾವುದಾಗಿತ್ತು? It was the blood of bulls and goats. ಅದು ಎತ್ತು, ಕುರಿ ಮತ್ತು ಮೇಕೆಗಳ A ರಕ್ತವಾಗಿತ್ತು. whole nation being protected. ಆ ಒಂದು ಕುರಿಮರಿ ಮತ್ತು ಮೇಕೆ, ಎತ್ತುಗಳ ರಕ್ತದಿಂದ ಆ ಒಂದು ಇಡೀ ದೇಶ ಅಲ್ಲಿ ಕಾಪಾಡಲ್ಪಟ್ಟಿತು. Just imagine. ಈ ರೀತಿಯಾಗಿ ಕಲ್ಪನೆ ಮಾಡ್ರಿ. Jesus blood, ಯೇಸುವಿನ ರಕ್ತ how much more greater is that? ಎತ್ತುಗಳಿಗಿಂತ ಕುರಿಮರಿಗಿಂತ ಎಷ್ಟು ಉನ್ನತವಾಗಿ ಅಮೂಲ್ಯವಾಗಿದೆ. ಕೊರೋನಾ ವೈರಸ್ it cannot enter me. ಅದು ಒಳಗಡೆ ಬರಕ್ಕೆ ಸಾಧ್ಯ ಇಲ್ಲ. ಕ್ಯಾನ್ಸರ್ it cannot enter me. ಆದ್ರೆ ನನ್ನ ಒಳಗೆ ಬರೋದಕ್ಕಾಗುವುದಿಲ್ಲ. Virus, sickness, disease, ಯಾವುದೇ ಒಂದು ರೋಗ ವ್ಯಾಧಿ ಆಗಲಿ it cannot enter me. ನನ್ನ ಒಳಗೆ ಬರೋಕ್ಕಾಗುವುದಿಲ್ಲ. Why? ಯಾಕೆ ಅಂದ್ರೆ I'm not living in the Old Testament, I'm living in the New Testament. ನಾನು ಹಳೆ ಒಡಂಬಡಿಕೆಯಲ್ಲಿ ಜೀವಿಸ್ತಾ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ I'll tell ಜೀವಿಸ್ತಿದ್ದೇನೆ. you what the New Testament does. ಹೊಸ ಒಡಂಬಡಿಕೆ ಏನು ಮಾಡ್ತಿದೆ ಎಂದು ನಿಮಗೆ ಹೇಳ್ತೇನೆ. When the devil is planning a round table conference to bring you sickness, listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ದುರಾತ್ಮನು ಒಂದು ಗುಂಪಾದ ಒಂದು ದುರಾತ್ಮನ ಕಟ್ಟಿಕೊಂಡು ನಿಮ್ಮ ವಿರುದ್ಧವಾಗಿ ರೋಗವನ್ನು ಬರುವುದಕ್ಕೆ ಅದನ್ನು ಪ್ರಯತ್ನ ಮಾಡುವಾಗ a devil and his team is planning today. They're planning a round table conference. Today I should eat Santosh Bia. Today I should bring him more sickness. Today I should make him weak. When they are planning in the first place, ಆ ದುರಾತ್ಮನು ಮತ್ತು ಅವನ ಸಂಗಡಿಗರು ಒಂದು ಟೇಬಲ್ ಸುತ್ತ ಕೂತ್ಕೊಂಡು ಅವರಿಗೆ ಈ ಕಾಯಿಲೆ ಹಾಕ್ಬೇಕು, ಆ ವ್ಯಾಧಿ ಹಾಕ್ಬೇಕಂತ ಅವರು ಪ್ಲಾನ್ ಮಾಡುವಾಗ, today I have to bring sickness in this fellow's body, then they plan. ಈ ಒಂದು ವ್ಯಕ್ತಿಯ ಒಂದು ದೇಹದಲ್ಲಿ ರೋಗ ಹಾಕ್ಬೇಕಂದಾಗಿ ದುರಾತ್ಮಗಳು ಉಪಾಯ ಮಾಡುವಾಗ, planning a round table conference, ಆ ಒಂದು ಸುತ್ತಲೂ ಕೂತ್ಕೊಂಡು ಅವರು ಆ ಒಂದು ರೀತಿಯ ಉಪಾಯ ಮಾಡುವಾಗ, the first place, ಆ ಒಂದು ಮೊದಲ ಸ್ಥಳದಲ್ಲಿ when they plan and they come to execute it, ಅವರು ಒಂದು ಉಪಾಯವನ್ನು ಮಾಡಿ ಅದರ ತಕ್ಕಂತೆ ಮಾಡುವುದಕ್ಕೆ ಬರುವಾಗ, they will be destroyed in that first place. ಆ ಒಂದು ಮೊದಲ ಸ್ಥಳದಲ್ಲಿ ನಾಶವಾಗಿ ಹೋಗ್ತಾರೆ. That is the power of the blood of Jesus. ಅದೇ ಬಲ ಯೇಸುವಿನ ರಕ್ತಕ್ಕೆ ಇರುವಂತದ್ದು. 6 feet it will never come near me. Not even 6 feet, I'll tell you. Not even 10 feet, not even 100 feet. It should be in hell and I should be in earth living happily in Jesus mighty name. ಅದು 6 ಅಡಿ 10 ಅಡಿ 100 ಅಡಿ ಇಲ್ಲ, ಅದು ನರಕದಲ್ಲಿ ನಾನು ಭೂಮಿಯಲ್ಲಿ ಇದ್ರು ಯಾವುದಕ್ಕೂ ನಾನು ಮುಟ್ಟುವುದಕ್ಕಾಗೋದಿಲ್ಲ. ನಿಮ್ಮ ಮೇಲೆ ಯೇಸು ಸ್ವಾಮಿ ರಕ್ತ ಅಪ್ಲೈ ಆಗಿದ್ರೆ ನೀವು ರೋಡಲ್ಲಿ ನಡಿಬೇಕಾದ್ರೆ ದುರಾತ್ಮಗಳು ನೋಡ್ತಾವೆ. ಅವ್ ನೋಡ್ಬೇಕಾದ್ರೆ ಹೇಳ್ತಾವೆ ಇನ್ನೊಂದು ದುರಾತ್ಮಗೆ, ಇವನಿಗೆ ಮುಟ್ಟಬೇಡ, ಇವಳಿಗೆ ಮುಟ್ಟಬೇಡ. ನಿನಗೆ ಬಹಳ ಶತ್ರು ಇದ್ರು, ಅಟ್ಯಾಕ್ ಮಾಡಕ್ ಬಂದ್ರು, ಅವ್ರ ಒಳಗೆ ದುರಾತ್ಮ ಸೇರ್ಕೊಂಡು ನಿಮ್ಗೆ ಅಟ್ಯಾಕ್ ಮಾಡಕ್ ಬಂದ್ರು ಅವ್ರ ಒಳಗೆ ರೋಗ ಬರಂಗ ದೇವರು ಹಾಕ್ತಾರೆ. You don't know about the blood of Jesus. ಯೇಸುವಿನ ರಕ್ತದ ಕುರಿತು ನಿಮಗೆ ಗೊತ್ತಿಲ್ಲ. Coronavirus, it might be 6 feet near you, but you, instead of going backwards, you may go forward. But I tell you, coronavirus will look at you and say, don't touch this person. The blood, the blood, the blood, the blood is on this person. ಆ ಕೊರೋನಾ ವೈರಸ್ ನಿಮ್ಮಿಂದ 6 ಅಡಿ ದೂರ ಇರಬಹುದು, ಅದು ನಿಮ್ಮನ್ನು ನೋಡಿ ಹೇಳುತ್ತೆ, ಈ ವ್ಯಕ್ತಿ ಒಳಗೆ ಯೇಸುವಿನ ರಕ್ತ ಇದೆ, ಇದನ್ನು ಮುಟ್ಟಬಾರದು, ಇದನ್ನ ಓಡಿ ಹೋಗ್ಬೇಕಂತ. Come on somebody. Hallelujah. Hallelujah. The blood, ಆ ಒಂದು ರಕ್ತ, you don't speak. ನೀವು ಅಲ್ಲಿ ಮಾತನಾಡುವುದಿಲ್ಲ, the blood speaks. ಅಲ್ಲಿ ರಕ್ತ ಮಾತಾಡುತ್ತದೆ. Tell once again. ಮತ್ತೊಂದು ಆವರ್ತಿ ಹೇಳ್ತೇನೆ, you don't speak. ನೀವು ಮಾತನಾಡುವುದು ಬೇಕಾಗಿಲ್ಲ, ಅಲ್ಲಿ ನಿಮ್ಮ ಮೇಲಿರುವ ರಕ್ತ ಮಾತಾಡುತ್ತದೆ. ನಿಮ್ಮ ಮೇಲಿರುವ ರಕ್ತ ಅಲ್ಲಿ ಮಾತಾಡುತ್ತದೆ. Come on somebody. Hallelujah. Hallelujah. Amen. Amen. In the blood, in the old covenant, the blood could not speak. ಹಳೆ ಒಡಂಬಡಿಕೆಯಲ್ಲಿ ರಕ್ತ ಅಲ್ಲಿ ಮಾತಾಡ್ತಿರ್ಲಿಲ್ಲ. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ the blood speaks. ಅಲ್ಲಿ ರಕ್ತ ಮಾತಾಡುತ್ತದೆ. The blood speaks. ರಕ್ತ ಮಾತಾಡುತ್ತದೆ. Somebody shout amen this morning. Amen. Hallelujah. Hallelujah. Amen. Amen. If the old covenant blood, ಆ ಒಂದು ಹಳೆ ಒಡಂಬಡಿಕೆಯ ರಕ್ತ protected 20 lakh people at a time, ಒಂದೇ ಸಾರಿ 20 ಲಕ್ಷ ಜನರನ್ನು ಕಾಪಾಡಿತು. ಒಬ್ಬರಿಗೆ ಕಾಪಾಡಕ್ಕಾಗಲ್ವಾ ಅದು? ಆಮೆನ್. ಒಬ್ಬರಿಗಲ್ಲ, 264 nations it can protect. 246 ದೇಶಗಳನ್ನು ಅದು ಕಾಪಾಡಬಹುದು. That is the blood of Jesus. ಅದೇ ಯೇಸುವಿನ ರಕ್ತ. Hallelujah. Hallelujah. When you walk,
ನೀವು ನಡೆಯುವಾಗ, when you go, ನೀವು ಹೋಗುವಾಗ, when you sleep, ನೀವು ಮಲಗುವಾಗ, when you eat, ನೀವು ಊಟ ಮಾಡುವಾಗ, I am not speaking. ನಾನು ಮಾತಾಡ್ತಾ ಇಲ್ಲ, Blood is speaking. ರಕ್ತ ಮಾತಾಡ್ತಾ Blood is ಇದೆ, speaking. ರಕ್ತ ಮಾತಾಡ್ತಾ Blood is ಇದೆ, speaking. ರಕ್ತ ಅಲ್ಲಿ ಮಾತಾಡ್ತಾ ಇದೆ. Hallelujah. Hallelujah. Thank you for the blood, Lord. ಒಂದು ರಕ್ತಕ್ಕಾಗಿ ವಂದನೆ ಕರ್ತನೆ. How many say thank you for the blood? ಎಷ್ಟು ಹೇಳ್ತೀರಿ ರಕ್ತಕ್ಕಾಗಿ ಸ್ತೋತ್ರ ಎಂಬುದಾಗಿ? I am not eligible. You are not eligible. ನೀವು ನಾವು ಯೋಗ್ಯರಲ್ಲ ಅದಕ್ಕೆ. Jesus has made us eligible and workers. ಯೇಸು ಒಂದೇ ಸಾರಿ ನಮ್ಮೆಲ್ಲರನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ. Somebody shout amen. ಆಮೆನ್. Hallelujah. Hallelujah. Go boldly. ಧೈರ್ಯವಾಗಿ ಹೋಗ್ರಿ. Go strongly. ಬಲವಾಗಿ ನೀವು ಹೋಗ್ರಿ. Work boldly. ಧೈರ್ಯವಾಗಿ ಕೆಲಸ ಮಾಡ್ರಿ. No weapon formed against you shall prosper. ನಿಮ್ಮ ವಿರುದ್ಧವಾಗಿ ಕಲ್ಪಿಸದ ಯಾವ ಆಯುಧ ಅದು ಜಯಿಸದು. The curse may be coming towards you. ಆ ಶಾಪಗಳು ನಿಮ್ಮ ಮುಂದೆ ಬರಬಹುದು. The devil might be coming towards you. ಒಂದು ದುರಾತ್ಮವು ನಿಮ್ಮ ಕಡೆ ಬರಬಹುದು. But when it comes 1,000 kilometer speed, ಅದು ಒಂದು 1000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಿಮ್ಮ ಮುಂದೆ ಬರಬಹುದು. ಅದು has to stop. ಅದು ನಿಲ್ಬೇಕಲ್ಲಿ. It has to jerk. ಅದು ಅಲ್ಲಿ ಜರ್ಕ್ ಹೊಡಿಬೇಕಲ್ಲಿ. ಅದು ವಾಪಸ್ ತಿರುಗಬೇಕು ಮತ್ತು ಓಡೋಗ್ಬೇಕದು. Hallelujah. Hallelujah. Sickness may be coming 1,000 kilometer speed. ರೋಗವು ನಿಮ್ಮ ವಿರುದ್ಧವಾಗಿ 1000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಿರಬಹುದು. Poverty might be coming 2,000 kilometer speed. ಬಡತನ 2000 ವೇಗವಾಗಿ ಬರ್ತಾ ಇರಬಹುದು. It might be coming to target you. ಅದು ನಿಮ್ಮನ್ನು ಗುರಿಯಾಗಿ ಇಟ್ಕೊಂಡು ಬರ್ತಾ ಇರಬಹುದು. It may come closer to you. ಅದು ನಿಮ್ಮ ಹತ್ರಕ್ಕೆ ಬರಬಹುದು. But the more speed it comes, ಆದ್ರೆ ಅದು ಎಷ್ಟು ಹೆಚ್ಚಾಗಿ ವೇಗವಾಗಿ ಬರುತ್ತದೋ it's going to stop. ಅದು ಅಲ್ಲಿ ನಿಂತ್ಕೋಬೇಕು. And it's not only going to stop, ಅದು ಅಲ್ಲಿ ನಿಂತ್ಕೊಳ್ಳೋದು ಅಷ್ಟೇ ಅಲ್ಲ, turn back. ಅದು ವಾಪಸ್ ತಿರುಗಿಕೊಂಡು ಮತ್ತು ಓಡೋಗ್ಬೇಕು. ಹಿಂದ್ಗಡೆ ಓಡೋಗ್ಬೇಕದು. Somebody shout amen. Amen. Hallelujah. Hallelujah. Sometimes I cannot hold myself. ಕೆಲವೊಂದು ಸಾರಿ ನಿಮ್ಮನ್ನ ಹಿಡ್ಕೊಳಕ್ ಆಗೋದಿಲ್ಲ. Hallelujah. Hallelujah. That's what the blood does. ಅದೇ ರಕ್ತ ಮಾಡುವಂತದ್ದು. Lift your hands and say, God, ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, thank you for your blood. ನಿನ್ನ ರಕ್ತಕ್ಕಾಗಿ ಸ್ತೋತ್ರ. It purifies me. ಅದನ್ನು ಶುದ್ಧಿಗೊಳಿಸುತ್ತದೆ. Not only purifies me, ಕೇವಲ ಶುದ್ಧಿಗೊಳಿಸುವುದು ಅಷ್ಟೇ ಅಲ್ಲ, it makes me to come into your presence without any fear. ಯಾವುದೇ ಭಯ ಇಲ್ಲದೆ ನಿನ್ನ ಪ್ರಸನ್ನತೆಯಲ್ಲಿ ಬರುವ ಹಾಗೆ ಮಾಡುತ್ತದೆ. It gives me the conscience to ask you anything that I need in life. ಜೀವಿತದಲ್ಲಿ ಏನು ಬೇಕಾದರೂ ಕೇಳುವಂತ ಅರಿವನ್ನು ಅದು ರಕ್ತ ಕೊಡುತ್ತದೆ. The blood, ಆ ಒಂದು ರಕ್ತ, it protects me. ಅದು ನಮ್ಮನ್ನು ಕಾಪಾಡುತ್ತದೆ. No matter what sickness in this world, ಆ ಲೋಕದಲ್ಲಿ ಯಾವುದೇ ರೋಗ ಇದ್ರೂ ಪರವಾಗಿಲ್ಲ. They might be inventing new virus, doesn't matter. ಅವು ಹೊಸ ವೈರಸ್ಗಳನ್ನು ಆವೇಶನೆ ಮಾಡ್ತಿರಬಹುದು, ಅದು ಲೆಕ್ಕಕ್ಕೆ ಬರುವುದಿಲ್ಲ. It cannot touch me. ಅದನ್ನು ಮುಟ್ಟಕ್ಕಾಗುವುದಿಲ್ಲ. It cannot touch my family. ಅದನ್ನ ಕುಟುಂಬವನ್ನು ಮುಟ್ಟಕ್ಕಾಗುವುದಿಲ್ಲ. It cannot touch my church. ಅದನ್ನ ಸಭೆಯನ್ನು ಮುಟ್ಟಕ್ಕಾಗುವುದಿಲ್ಲ. It cannot touch my pastor. ನನ್ನ ಪಾಸ್ಟರ್‌ನ್ನು ಮುಟ್ಟಕ್ಕಾಗುವುದಿಲ್ಲ. Because your blood, ಯಾಕಂದ್ರೆ ನಿನ್ನ ರಕ್ತ speaks against it. ಅದರ ವಿರುದ್ಧವಾಗಿ ಮಾತಾಡುತ್ತದೆ. Thank you for your presence. ನಿನ್ನ ಪ್ರಸನ್ನತೆಗಾಗಿ ವಂದನೆ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. Come on, give a clap to Jesus. ಯೇಸುವಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟಿರಿ.